ನೋಡಿ ಅಲ್ಲಿ ನಿನ್ನೆನು ಬಂದಿದ್ದ ಕರ್ಕೊಂಡು ಹೋಗೋದಿಕ್ಕೆ, ಇವತ್ತು ಬಂದ ಕರ್ಕೊಂಡು ಹೋಗೋದಿಕ್ಕೆ. ಹೋಗ್ಲಿ ಬಿಡು, ಅವಳ ತಾನೆಯ ಹೂವ ಮಾರಿ ಎಷ್ಟ್ ಸಂಪಾದನೆ ಮಾಡೋಳು. ಇವನ್ ಜೊತೆ ಇದ್ರೆ ಹೂವ ಮಾರೋದೇ ಬೇಡ, ಚೆನ್ನಾಗಿರ್ತಾಳೆ, ಹೂನಂಗ್ ನೋಡ್ಕೊಂತಾನೆ. ಎಂತ ಕಾಲ ಬತ್ತಪ್ಪ, ದೇವಸ್ಥಾನ ಮುಂದೆ ಹೂವ ಮಾರ್ಕೊಂಡು ಎಂತ ಪಾಪದ ಕೆಲಸ ಮಾಡ್ತಾರ. ಏನ್ ಮಾಡಕ್ಕಾಗುತ್ತೆ, ವಯಸ್ಸು ಹಂಗ್ ಮಾಡ್ಸುತ್ತೆ. ನೆಟ್ಗೆ ಮದುವೆ ಮಾಡಿದ್ರೆ ಈ ಬಾಳೆಲ್ಲ ಬಾಳ್ಬೇಕಿತ್ತ ಇವ್ರು. ಬಾ ನಮ್ಗೇನು. ಕೇಳಿಸ್ಕೊಂಡೆ ಚೆಲ್ವೆ, ಇದು ಇದು ನಮ್ಮ ಸಮಾಜ. ನಾನಿನ್ನ ಮುಟ್ತೆ ಹೋದ್ರು ನಾನೇನೋ ಮಾಡಿದ್ದೀನೋ ಕಲ್ಪನೆ ಮಾಡ್ಕೋತಿದ್ದಾರೆ. ಇವ್ರನ್ನೆಲ್ಲ ಹೀಗೆ ಬಿಟ್ರೆ ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಪುಕಾರ್ ಮಾಡ್ಬಿಡ್ತಾರೆ. ಅಣ್ಣ, ನಾಯಿ ಬೊಗ್ಳಿದ್ರೆ ದೇವ್ಲೋಕ ಏನು ಹಾಳಾಗಕ್ಕಿಲ್ಲ. ನಾನ್ ಸರಿಯಾಗಿದ್ದೀನಿ ಅಂತ ನಂಗೆ ಗೊತ್ತು, ಅದ್ಯಾವ್ರಿಗೆ ಗೊತ್ತು, ಅಷ್ಟೇ ಸಾಕು. ಆದ್ರೆ ನೋಡೋ ಕಣ್ಣುಗಳು ನಿನ್ನ ಶುದ್ಧತೆ ಬಗ್ಗೆ ಅನುಮಾನ ಪಡ್ತಾರೆ. ಇವತ್ತು 4 ಜನ ಮಾತಾಡೋರು ನಾಳೆ ಇಡೀ ಊರೇ ಮಾತಾಡುತ್ತೆ. ಆಗ ನಿನ್ನ ಮಾನ ಮರ್ಯಾದೆ 3 ಕಾಸು ಗರಾಜಾಗುತ್ತೆ ಚೆಲ್ವಿ. ಆಗ ಇವ್ರ ಮುಂದೆ ಎಲ್ಲ ತಲೆ ಎತ್ಕೊಂಡು ಹೇಗ್ ಓಡಾಡ್ತೀಯಾ? ಇಲ್ಲಿ ಬದುಕಕ್ಕಾಗಲ್ಲ ಅಂತ ಮತ್ತೆ ಬೇರೆ ಕಡೆ ಹೋಗ್ತೀಯಾ? ಅಲ್ಲಿಗೂ ನಾನು ಬರ್ತೀನಿ, ಅಲ್ಲೂ ಕೂಡ ಹೀಗೆ ಮಾಡ್ತೀನಿ. ಅವಾಗ ಏನ್ ಮಾಡ್ತೀಯ ಚೆಲ್ವಿ? ನಿನ್ ದಮ್ಮಯ್ಯ ಅಂತೀನಿ ಅಣ್ಣ, ಇಷ್ಟೊಂದು ತೊಂದ್ರೆ ಕೊಡ್ಬೇಡ. ನಿಮ್ ದುಡ್ಡು ಕೊಡ್ತೀನಿ ಅಂತ ಹೇಳದ್ಮೇಲೆ ನೀವ್ ಹಿಂಗ್ ಮಾಡೋದ್ ನಿಮ್ಗೆ ಸರಿ ಅನ್ಸದ ಹೇಳಿ? ದುಡ್ಡು ಕೊಡ್ತಿರೋ ತಪ್ಪು ಮಾಡ್ತಾರೋಳು ನೀನು, ನನಗೆ ಸರಿ ತಪ್ಪು ಯಾವ್ದು ಅಂತ ಹೇಳ್ಕೊಡ್ತೀಯಾ? ನೀನ್ ನಂಬಿರೋ ದೇವ್ರು ನಿನ್ ಕೈ ಕೊಡ್ಬೋದು, ಆದ್ರೆ ನಿನ್ ಪಾಲ್ಗೆ ನಾನೇ ದೇವ್ರಾಗ್ ಬರ್ತೀನಿ. ನನ್ನ ಸೇವೆಗೆ ನೀನ್ ಯಾವತ್ತೂ ಅರ್ಚನೆ ಟಿಕೆಟ್ ತಗೋಬೇಕಾಗಿಲ್ಲ. ನಿನ್ನ ನೀನು ನನಗೆ ಅರ್ಪಿಸ್ಕೊಂಡ್ರೆ ಅಷ್ಟೇ ಸಾಕು. ಅಣ್ಣ, ನಿಮ್ ಕೈ ಮುಗಿತೀನಿ ಅಣ್ಣ, ಹಿಂಗೆಲ್ಲ ಮಾತಾಡ್ಬೇಡಿ. ನಾವು ಬಡವ್ರ ಹೇಳ್ಬೋದು ಅಂತ ದುಡ್ಡುಗೋಸ್ಕರ ಕೆಟ್ಟರೆ ದುಡಿಯಕ್ಕಿಲ್ಲ. ಸ್ವಾಭಿಮಾನಿಯವ್ರು ಬಾಳೋ ಶಕ್ತಿ ನನ್ನ ಹತ್ರ ಐತೆ. ನಿನ್ ದುಡ್ಡ ನಾನು ಕೊಡ್ತೀನಿ. ಇಲ್ಲಿಗೂ ಹಿಂಗೆಲ್ಲ ಬರ್ಕೋಬೇಡಿ ನೀವು. सर मुझे माफ करो सर, मुझे छोड़ो सर. ನಿನ್ನ ಪಾಡಿಗೆ ನೀನು ಗೇಟಲ್ಲಿ ನಿಂತ್ಕೊಂಡಿದ್ದಿದ್ರೆ ನಿನ್ನ ಕೆಲಸ ಮಾಡಿಕೊಂಡು ಇದೆಲ್ಲ ಏನೂ ಆಗ್ತಾನೆ ಇರಲಿಲ್ಲ, ನೀನು ಈ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ ಅಲ್ವಾ? ಆದರೆ ನೀನು ನಿನ್ನ ಲಿಮಿಟನ್ನು ಕ್ರಾಸ್ ಮಾಡಿದೆ. ತುಮನೆ ತುಮಾರ ಲಿಮಿಟ್ ಕ್ರಾಸ್ कर लिया ಬಹದ್ದೂರ್. ಈಗ ಅನುಭವಿಸ್ತಾ ಇದೆಯಾ, ಆ ಭುಗತ್ರೆ ನೀನು ಲಕ್ಷ್ಮಣನ ರೇಖೆಯನ್ನು ದಾಟಿದ್ರು ಒಂದು ಪಕ್ಷ ಲಕ್ಷ್ಮಣವಾಗಿ ಜೀವನ ಮಾಡ್ತಿದ್ಯೋ ಏನೋ. ಆದ್ರೆ ನೀನು ದಾಟಿರೋದು ಈ ಜಯಂತ್ ಹಾಕಿರೋ ಗೆರೆನಾ. ನೀನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ. ಬಾಬು, ಇದರಲ್ಲಿ 5 ಥರ ಸಾರಿದೆ. ಪಾಂಚ್, ಉಪ್ಸಾರು, ಮೊಸರು ಸಾರು, ಬೇಳೆ ಸಾರು, ಸೊಪ್ಪಿನ ಸಾರು, ತರಕಾರಿ ಸಾರು. ನಿನಗೇನು ಬೇಕೋ ಅದನ್ನ ತಿನ್ಬೋದು. जो आपको चाहिए वो खा सकते हो. ಈ ಸಾರನ್ ತಿನ್ನಕ್ಕೆ ಅಲ್ವಾ ನೀನು ನನ್ನ ಹೆಂಡತಿ ಜೊತೆ ಮಾತಾಡ್ಬೇಕಾಗಿದ್ದು? हाँ, यही खाने के लिए ना तुमने मेरे बीवी के साथ बात किया. खाओ, ಈಗ ತಿನ್ನು. अभी खाओ. साहब प्लीज मुझे माफ करो, ऐसे गलती काम हम कभी नहीं करेगा सर. फिर ऐसे गलत काम नहीं करूंगा साहब. ये गलती करने से पहले तुम्हें सोचना चाहिए था. ತಪ್ಪು ಮಾಡಕ್ ಮುಂಚೆ ಇದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಕಾಗಿತ್ತು. ನನ್ನ ಹೆಂಡತಿ ಮಾಡಿದ ಸಾರನ್ನ ನಾನು ರುಚಿ ನೋಡಕ್ ಮುಂಚೆ ನೀನ್ ರುಚಿ ನೋಡಿದೀಯಲ್ಲೋ. ನಿನಗೆ ಸಾರು ಬೇಕಾಗಿದ್ರೆ ನನ್ನ ಕೇಳಬೇಕಾಗಿತ್ತು, ಎಷ್ಟು ಬೇಕೋ ಅಷ್ಟೊಂದು ಹಾಕ್ತಿದ್ದೆ. ಆದ್ರೆ ನೀನು ಹಾಗೆ ಮಾಡಲಿಲ್ಲ. ನನ್ನ ಹೆಂಡತಿ ಮಾಡಿದ ಸಾರನ್ನ ನೀನು ತಿಂದಿದೀಯಾ, ಈಗಿದ್ರೆ ತಿನ್ನು. अब ये तुम्हें खाना पड़ेगा. खाओ, नहीं खाओगे तो मैं तुम्हें खिला खिला के मार दूंगा. साहब
मुझे पता नहीं था कि ऐसे हो जाएगा। मैडम ने खाना दिया था, हम मना नहीं पाया, मैं खा लिया। उसे मैं क्या गलती बड़ा काम किया, गलती क्या काम है साहब? तो ನಾ ನಹಿ ಬೋಲ್ ಪಾಯ್, ಇಲ್ಲ ಅನ್ನಕ್ಕಾಗ್ಲಿಲ್ಲ. ನನ್ನ ಹೆಂಡತಿ ಬಂದು ನಿನಗೆ ಅಡುಗೆ ಕೊಟ್ಟಾಗ ನಿನಗೆ ಇಲ್ಲ ಅನ್ನಕ್ಕಾಗ್ಲಿಲ್ಲ, ಆದ್ರೆ ನಾನೀಗ ಕೊಟ್ಟಾಗ ಇಲ್ಲ ಅಂತಿದೀಯನೋ. ಈಗ ನೀನು ಇದನ್ನ ತಿನ್ಬೇಕು. साहब मुझे माफ कर दो साहब, मैं ऐसे काम नहीं करेगा साहब। मेरा दो बच्चा है, अगर मुझे कुछ हो गया तो मेरा 2 बच्चा रास्ता में आ जाएगा साहब। साहब 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 मैं गांव ये टाउन छोड़कर बहुत दूर इधर से जाएगा साहब। तुम्हारे छोटे छोटे बच्चे हैं, तुम टाउन छोड़ के दूर चले जाओ, है ना? मैं तुम्हें छोड़ दूंगा, आजाद कर दूंगा, बिಟ್ಬಿಡ್ತೀನಿ. ಆದ್ರೆ ಒಂದು ಕಂಡೀಷನ್,